ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ದ ಟೆಕ್ ಟಿಪ್ಸ್ ಬೈ ಚರಣ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ KCET 2026 ಮೂಲಕ ಸೀಟ್ ಪಡೆದಿರುವ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡುತ್ತೇನೆ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರಶ್ನೆ ಏನೆಂದರೆ, ಕಾಲೇಜು ಯಾವಾಗ ಆರಂಭವಾಗುತ್ತದೆ ಹಾಗೂ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿದ ನಂತರ ಮುಂದೇನು ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ, ಎಲ್ಲ ಕಾಲೇಜು ಒಂದೇ ದಿನ ಆರಂಭವಾಗುವುದಿಲ್ಲ. ನೀವು ಯಾವ ಕಾಲೇಜಿಗೆ ಪ್ರವೇಶ ಪಡೆದಿದ್ದೀರೋ ಆ ಕಾಲೇಜಿನ ಅಧಿಕೃತ ವೆಬ್ಸೈಟ್ ಅಥವಾ ನೋಟಿಸ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ. ಓರಿಯೆಂಟೇಷನ್ ಡೇ, ರಿಪೋರ್ಟಿಂಗ್ ಡೇ, ಕ್ಲಾಸ್ ಸ್ಟಾರ್ಟ್ ಡೇಟ್ ಅನ್ನು ಕಾಲೇಜು ಪ್ರತ್ಯೇಕವಾಗಿ ಪ್ರಕಟಿಸುತ್ತದೆ. ಈಗ ನೀವು ಮಾಡಬೇಕಾದ 3 ಮುಖ್ಯ ಕೆಲಸ. ಸ್ಟೆಪ್ 1, ನಿಮ್ಮ KEUGCET ಪೋರ್ಟಲ್ಗೆ ಲಾಗಿನ್ ಆಗಿ. ಸ್ಟೆಪ್ 2, ನೀವು Choice1 ಮೂಲಕ ಸೀಟನ್ನು ಫ್ರೀಸ್ ಮಾಡಿಕೊಂಡಿದ್ದರೆ ನಿಮ್ಮ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಸ್ಟೆಪ್ 3, ನೀವು ಸೇರಲಿರುವ ಕಾಲೇಜು ಅಧಿಕೃತ ವೆಬ್ಸೈಟನ್ನು ಪ್ರತಿದಿನ ಪರಿಶೀಲಿಸಿ. ಓರಿಯೆಂಟೇಷನ್ ಡೇ, ರಿಪೋರ್ಟಿಂಗ್ ಡೇ ಆರ್ ಕಾಲೇಜ್ ಓಪನಿಂಗ್ ಡೇಟ್ ಕುರಿತು ಪ್ರಕಟಣೆ ಬಂದ ತಕ್ಷಣ ತಿಳಿದುಕೊಳ್ಳಬಹುದು. ಕಾಲೇಜು ಜೀವನ ಆರಂಭವಾಗುವ ಮೊದಲು ಉಳಿದಿರುವ ರಜೆಯನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ. ಯಾವುದೇ ದಾಖಲೆಯನ್ನು ಕೊನೆಯ ಕ್ಷಣಕ್ಕೆ ಬಿಡಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಟೆಕ್ ಟಿಪ್ಸ್ ಬೈ ಚರಣ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಲೇಜು ಯಾವಾಗ ಆರಂಭವಾಗುತ್ತದೆ ಅಥವಾ ಅಡ್ಮಿಷನ್ ಆರ್ಡರ್ ಬಗ್ಗೆ ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.